ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. ಈ ದಿನದಿಂದ ಒಂದು 5 ನಿಮಿಷ, ಒಂದು 10 ನಿಮಿಷ ದೇವರು ಎಷ್ಟು ನಿಮಿಷ ಮಾತಾಡಬೇಕೆಂದು ದೇವರ ವಾಕ್ಯದಿಂದ ಪ್ರೇರೇಪಣೆ ಮಾಡ್ತಾರೋ ಅಷ್ಟು ನಿಮಿಷ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಬೇರೆ ದೇವರ ವಾಕ್ಯಕ್ಕೆ ನಾವು ಸಮಯ ಕೊಡುವುದಾದರೆ ನಮ್ಮ ಜೀವಿತದಲ್ಲಿ ಆ ವಾಕ್ಯವನ್ನು ಕೇವಲ ನಾವು ಹೇಳೋದನ್ನು ಕೇಳುವುದು ಮಾತ್ರ ಅಲ್ಲ, ಅದನ್ನು ನಿಮ್ಮ ಜೀವಿತದಲ್ಲೂ ನನ್ನ ಜೀವಿತದಲ್ಲೂ ಎಲ್ಲ ಕ್ರೈಸ್ತರ ಜೀವಿತದಲ್ಲೂ ಅದನ್ನು ನಾವು ಅಳವಡಿಸಿಕೊಂಡು ನಡೆದಾಗಲೇ ನಮಗೆ ಆಶೀರ್ವಾದ. ಮೊದಲನೇದಾಗಿ ಸೈತಾನನ ಕುತಂತ್ರವು ಅದು ಬಹಳ ದೊಡ್ಡದಾಗಿದೆ ಪ್ರೇರೆ. ನಾವು ಅಂದುಕೊಂಡ ಹಾಗೆ ಸೈತಾನನು ಬಲಹೀನನಲ್ಲ, ಆದರೂ ನಮ್ಮಲ್ಲಿರುವವರಿಗಿಂತ ಆತನಲ್ಲಿರುವವರು ಕಡಿಮೆ ಜನನೇ ಆಗಿದ್ದಾರೆ. ಆದರೂ ಆತನ ಒಂದು ತುಂಬ ಟ್ಯಾಲೆಂಟೆಡ್ ಕ್ರಿಮಿನಲ್ ಐಡಿಯಾಗಳಿದೆಯಲ್ಲ, ಅದನ್ನು ನಾವು ಗಮನಿಸಬೇಕಾಗುತ್ತೆ ಪ್ರೇರೆ. ಗಮನಿಸುವಾಗ ನಮಗೆ ಆಶೀರ್ವಾದ ಅಂದರೆ ಪ್ರೇರೆ ಈ ಲೋಕದಲ್ಲಿ ಏನೋ ಒಂದು ಉನ್ನತ ಸ್ಥಾನದಲ್ಲಿ ಬದುಕುವುದಲ್ಲ, ಸೈತಾನನ ತಂತ್ರೋಪಾಯಗಳನ್ನು ಯೋಚಿಸಿ ಆತನೊಟ್ಟಿಗೆ ಯುದ್ಧ ಮಾಡಿ ಜಯಶಾಲಿ ಆಗುವುದು ನಿಜವಾದ ಆಶೀರ್ವಾದ. ಈ ಶರೀರದ ಮೂಲಕ ನಾವು ಯುದ್ಧ ಮಾಡಬೇಕು. ಇದೇ ಶರೀರದೊಳಗಡೆ ಒಂದು ಆತ್ಮ ಇದೆಯಾ, ಇದರಲ್ಲಿ ಭಯಂಕರವಾದಂಥ ಹೋರಾಟ ಇದೆ. ವಾಕ್ಯವನ್ನು ನೋಡಿಕೊಂಡು ಹೋಗ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕದಾಗ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸಿದಂಥ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಧನ್ಯವಾದಗಳು ತಂದೆ. ಈ ರೀತಿಯಾಗಿ ಪ್ರತಿದಿನ ಜ್ಞಾನೋಕ್ತಿಯಲ್ಲೂ ಕೀರ್ತನೆ ಗ್ರಂಥಗಳಲ್ಲೂ ಮತ್ತು ಮುಂತಾದ ನಿಮ್ಮ ವಾಕ್ಯಗಳಿಂದ ಮಾತನಾಡುವುದಕ್ಕಾಗುವಂತೆ ತಂದೆ ನೀವು ಪ್ರೇರೇಪಣೆ ಉಂಟು ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಂದೆ. ಹೇಳುವಂಥ ಮಾತುಗಳು ನಿಮ್ಮ ಮಾತುಗಳು ತಂದೆ, ಕೇಳುವಂಥ ತಂದೆ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರು ಮತ್ತು ಅನ್ಯರು ಕೇಳಿ ಅದನ್ನು ಗ್ರಹಿಸುವಂಥ ತಿಳುವಳಿಕೆಯನ್ನು, ಜ್ಞಾನವನ್ನು, ತಾಳ್ಮೆಯನ್ನು, ಸಹನೆಯನ್ನು, ಪ್ರೀತಿಯನ್ನು ಅನುಗ್ರಹಿಸಿರಿ ತಂದೆ. ಪವಿತ್ರಾತ್ಮನ ಸಹಾಯದೊಟ್ಟಿಗೆ ನಾನು ಮಾತನಾಡೋಕ್ಕಾಗುವಂತೆ ತಂದೆ ನೀವು ತಾನೇ ನನ್ನನ್ನು ನಡೆಸಿರಿ. ಮಾತಾಡುವಂಥ 5-10 ನಿಮಿಷದಲ್ಲಿ ಒಂದು ಮಾತಲಾದರೂ ನಿಮ್ಮ ನಾಮಕ್ಕೆ ಸ್ತುತಿಗನ ಮಾನ ಮಹಿಮೆ ಉಂಟಾಗುವಂತೆ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡೋಣಾಗಿದ್ದಪ್ಪ ತಂದೆ. ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿ ಅನ್ನೋ ಮಾತಲ್ಲೇ, ಜ್ಞಾನೋಕ್ತಿಗಳು ಅನ್ನೋ ಮಾತಲ್ಲೇ ಮಹಾಜ್ಞಾನ ಇದೆ. ಇದು ಮನುಷ್ಯರ ಸಂಕಲ್ಪದಿಂದ ಬಂದಿರುವಂಥ ಜ್ಞಾನ ಅಲ್ಲ, ಸ್ವತಃ ದೇವರಿಂದ ಬಂದಿರುವಂಥ ಗ್ರಂಥವಾಗಿದೆ. 13ನೇ ವಚನ, 4ನೇ ಅಧ್ಯಾಯ 13ನೇ ವಚನ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ. ದೇವರು ಹೇಳ್ತಾರಂಥ ಮಾತು ಉಪದೇಶ. ಯಾವ ಉಪದೇಶ ಅಂದರೆ ಸದುಪದೇಶ. ಪ್ರೇರೆ ಈ ಲೋಕದಲ್ಲಿ ಉಪದೇಶ ಅನ್ನೋದು ಬಹಳ ಇದೆ ಪ್ರೇರೆ. ಎಷ್ಟೋ ಜನ ಬಂದರು ಈ ಲೋಕಕ್ಕೆ, ಉಪದೇಶ ಮಾಡಿ ಹೋದರು ಪ್ರೇರೆ. ಅಂದರೆ ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜ್ಞಾನದ ವಿಷಯಗಳನ್ನು ಹೇಳಿಬಿಟ್ಟರು. ಉಪದೇಶ ಬೇರೆ, ಸದುಪದೇಶ ಬೇರೆ. ಅಂದರೆ ಅಪ್ಪ ಮಕ್ಕಳಿಗೆ ವ್ಯತ್ಯಾಸ ಇದೆಯಾ? ಅಪ್ಪ ಮಕ್ಕಳಿಗೆ ವ್ಯತ್ಯಾಸ ಇದೆಯಾ ಅಂತೀರಾ? ಇಲ್ಲ ಅಂತೀರಾ? ಅದೇ ರೀತಿ ಸತ್ಯವೇದದಲ್ಲಿರುವಂಥ ಸದುಪದೇಶ ಐತಲ್ಲ, ಅದು ಎಲ್ಲ ಜ್ಞಾನಕ್ಕಿಂತ ಮಿಂಚುತ್ತಿರುವುದು, ಈಗಲೂ ಮಿಂಚುತ್ತಿರುವುದು, ಹಿಂದೆನೂ ಮಿಂಚಿದೆ, ಇನ್ನು ಮುಂದೆಯೂ ಮಿಂಚುತ್ತೆ ಬೇರೆ. ಅಷ್ಟು ಮಹಾಜ್ಞಾನ ಇದೆ ಸತ್ಯವೇದದಲ್ಲಿ. ಓದಿಕೋಣ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ಏನು ಪ್ರೇರೆ? ದೇವರ ವಾಕ್ಯ ನಾವು ಬಿಡಬಾರ್ದಂತೆ ಪ್ರೇರೆ. ಇದು ಹಿಡ್ಕೊಂಡ್ರೆ ಪ್ರೇರೆ ನೋಡಿ, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಬೇಕು ಪ್ರೇರೆ. ನಮ್ಮ ಹೃದಯದಲ್ಲಿ ದೇವರ ಮಾತುಗಳೈತಲ್ಲ, ತುಂಬ ಕೇರ್ಫುಲ್ಲಾಗಿ ಕಾಪಾಡ್ಕೋಬೇಕಂತೆ ಪ್ರೇರೆ. ಅಂದರೆ ಈ ಹೃದಯದಲ್ಲಿ ಭಯಂಕರವಾದಂಥ ಹೋರಾಟ ಇದೆ ಪ್ರೇರೆ. ಈ ವಾಕ್ಯ ಐತಲ್ಲ, ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾದದ್ದು ಯಾವುದು? ಸತ್ಯವೇದ ಗ್ರಂಥದ ಮಾತುಗಳೈತಲ್ಲ, ಇದು ಸಾಮಾನ್ಯವಾದ ಮಾತುಗಳಲ್ಲ. ಯೇಸು ಸ್ವಾಮಿ ಹೇಳುವಂಥ ಮಾತು ಅರ್ಥ ಮಾಡ್ಕೊಂಡು ಬೇರೆ. ವಾಕ್ಯವೇ ಬದುಕಿಸುವಂಥದ್ದಂತೆ. ಏನು ಹೇಳುತ್ತೆ ದೇವ್ರ ವಾಕ್ಯ?
ಬದುಕಿಸುವಂಥದ್ದು ಆತ್ಮವೇ. ಆತ್ಮವೇ. ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ ತೆಗೆದು ನೋಡಿದ್ರೆ ಅಲ್ಲಿರುವಂಥ ಮಾತು ಬದುಕಿಸುವಂಥದ್ದು ಆತ್ಮವೇ ಆಗಿದೆ. ಅಂದರೆ ಸತ್ಯವೇದ ಗ್ರಂಥ ಏನಾಗಿದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರೇರೆ? ಆತ್ಮ, ನನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಅಂತೆ. ಪ್ರೇರೆ, ಆತ್ಮವಾಗಿಯೂ ಜೀವವಾಗಿಯೂ ಅಂದರೆ ಪ್ರೇರೆ ಆತ್ಮವಾಗಿಯೂ ಜೀವವಾಗಿಯೂ ಅಂದರೆ ಈ ಆತ್ಮಕ್ಕೆ ಜೀವ ಈ ವಾಕ್ಯವು ಪ್ರೇರೆ. ಈ ಆತ್ಮಕ್ಕೆ ಜೀವ ಏನು ಹೇಳಿ? ಆತ್ಮಕ್ಕೆ ಮರಣ ಇಲ್ಲ ಪ್ರೇರೆ. ಅರ್ಥ ಮಾಡಿಕೊಳ್ಳೋಣ ನಾವು. ಅನೇಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಅಂತ. ಆತ್ಮಹತ್ಯೆ ಅಲ್ಲ ಪ್ರೇರೆ, ಶರೀರ ಹತ್ಯೆ. ಇಸ್ಕರಿಯೋತ ಏನು ಮಾಡ್ಕೊಂಡ ಹೇಳಿ? ಆತ್ಮಹತ್ಯೆನ ಅಥವಾ ಶರೀರ ಹತ್ಯೆನ? ಶರೀರ ಹತ್ಯೆ ಆಗಂಗಿದ್ದಿದ್ರೆ ದೇವರು ಪರಲೋಕ ಯಾಕೆ ಮಾಡಬೇಕಾಯಿತು? ನರಕ ಯಾಕೆ ಮಾಡಬೇಕಾಯಿತು? ಇವಾಗ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿದ್ರೆ, ಆತ್ಮಕ್ಕೆ ಸಾವು ಬಂದ್ಬಿಡಂಗಿದ್ರೆ ನರಕ ಸ್ವರ್ಗ ಯಾರಿಗೋಸ್ಕರ ಅಂತ ತಿಳ್ಕೊಬೋದಾ? ಹೌದಲ್ವ ಪ್ರೇರೆ? ಹಾಗೆಯೇ ಆತ್ಮಕ್ಕೆ ಸಾವಿಲ್ಲ, ಬದುಕಿಸುವಂಥದ್ದು ಆತ್ಮವೇ. ನಾವು ಸತ್ತಾದ ಮೇಲೂ ನಮ್ಮನ್ನು ನರಕಕ್ಕೋ ಅಥವಾ ಸ್ವರ್ಗಕ್ಕೋ ಕರ್ಕೊಂಡು ಹೋಗುವಂಥದ್ದು ಈ ಆತ್ಮ. ಅಂದರೆ ಈ ದೇಹದ ಮೂಲಕ